ಇವು ತಗೋಕಿದ್ದೀನಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಬುಧವಾರ ಬೆಳಗ್ಗೆ ಟೈಮ್ 6:30 ಆಗೈತೆ ನೋಡ್ರಿ. ಬೆಳಗಿನ ಜಾವ ಅಂತೂ ಸೂರ್ಯೋದಯ ನೋಡೋದಾಗಲಿ ಮತ್ತು ಈ ಥರ ಗುಬ್ಬಚ್ಚಿ ಸೌಂಡ್ ಕೇಳೋದಾಗಲಿ ಜಾಸ್ತಿ ಖುಷಿ ಅನ್ಸುತ್ತೆ ನೋಡ್ರಿ ನನಗಂತೂ. ಹಾಗಾಗಿ ನಿಮ್ಮ ಜೊತೆನೂ ಸ್ವಲ್ಪ ಶೇರ್ ಮಾಡೋಣ ಅಂತೇಳಿ ಗುಬ್ಬಚ್ಚಿಗಳದ್ದು ವಿಡಿಯೋ ಮಾಡಿದ್ದೆ ರೀ. ಅಂದರೆ ನಾನು ಕ್ಯಾಮ್ರಾ ಇಟ್ಟಿನಂತೇಳಿ ಸ್ವಲ್ಪ ಕಡಿಮೆ ಬಂದವ್ರಿ. ಕ್ಯಾಮ್ರಾ ಇರ್ಲಿಕ್ಕಂದ್ರೆ ಇನ್ನಷ್ಟು ಫುಲ್ ತುಂಬಿರ್ತೈತಿ ಗುಬ್ಬಚ್ಚಿರಿ. ಅಂದರೆ ನಾನು ಅಕ್ಕಿ ಹಾಕಿ ಒಂದು ಅರ್ಧ ತಾಸು ಬಿಟ್ಟರೆ ಇತ್ತು ಫುಲ್ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಫಾಸ್ಟ್ ತಿಂತಾವೆ. ಒಂದು ಸೆಕೆಂಡ್ ಒಳಗೆ ಹೋಗ್ತಾವೆ, ಮತ್ತೆ ಬರ್ತಾವೆ, ಮತ್ತೆ ಹೋಗ್ತಾವೆ. ಸ್ವಲ್ಪ ಸೌಂಡ್ ಆಗಪ್ಲೇ ಇಲ್ಲ ರೀ. ಎಷ್ಟು ಸ್ವಲ್ಪ ಸೌಂಡ್ ಬಂದುಬಿಟ್ರೆ ಮತ್ತೆ ಓಡಿ ಹೋಗ್ತಾವೆ, ಮತ್ತೆ ಬರ್ತಾವೆ. ಜಾಸ್ತಿ ನೋಡೋಕ್ಕಂತೂ ಖುಷಿ ಆಗುತ್ತಲ್ರಿ. ಡೈಲಿ ನಾನು ಒಂದು 10 ನಿಮಿಷ ಆದ್ರೂ ಈ ಥರ ಗುಬ್ಬಚ್ಚಿ ನೋಡೋಕೆ ಇಷ್ಟಪಡ್ತೀನಿ. ನೋಡಿಬಿಟ್ಟು ಜಾಸ್ತಿ ಖುಷಿ ಆಗುತ್ತೆ ರೀ. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ವಿಡಿಯೋ ಮಾಡಿದ್ದು ಇವತ್ತು. ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಇಕ್ಕಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಸೌತೆಕಾಯಿ ಜ್ಯೂಸ್ ಮಾಡಾಕಂತೀನಿ ನೋಡ್ರಿ. ನಾನು ಇದ್ರ ನಾಷ್ಟಕ್ಕೆ ರೆಡಿ ಮಾಡಿಟ್ಟಿದ್ಲು ರೀ. ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡಿಟ್ಟಿದ್ಲು. ನನಗೆ ಶಾವಿಗೆ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಆಗಿತ್ತಿಲ್ಲ. ಅಂದರೆ ಸ್ವಲ್ಪ ಜಾಸ್ತಿ ಹೀಟ್ ಆಗಿತ್ತು. ಅದಕ್ಕಾಗಿ ಸೌತೆಕಾಯಿ ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಅರ್ಧ ತಾಸು ಬಿಟ್ಟು ಆಮೇಲೆ ನಾಷ್ಟ ಮಾಡಿದ್ರೈತೆ ಅಂತ ಹೇಳ್ರಿ. ಅಂದರೆ ಸ್ವಲ್ಪ ಜಾಸ್ತಿ ಅರ್ಬಿ ಎಲ್ಲ ಇದ್ದು ತೊಳೆದು ಜಳಕ ಮುಗಿಸಿ ಬರೋಟಿಗೆ ತನೂ ಇದ್ರೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿ ಇಟ್ಟಿದ್ಲು. ನಾನು ಈ ಕಡೆ ಸೌತೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ ನಂತರ ಒಂದು ದೊಡ್ಡ ಸೌತೆಕಾಯಿ ತೊಗೊಂಡು ಈ ಥರ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಶುಂಠಿ ಕರಿಬೇವು ಪುದೀನೂ ಹಾಕ್ಬೋದು. ನಾನಿಲ್ಲಿ ಬರೀ ಕರಿಬೇವು ಸೊಪ್ಪು ಮತ್ತು ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ ನೋಡ್ರಿ. ಇವಾಗಂತೂ ನಿಂಬೆಹಣ್ಣು ಸರಿ ಸಿಗೋದೇ ಇಲ್ಲ ರೀ. ಮೊನ್ನೆ ಒಬ್ಬರು ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೇಳಿದ್ರು. ಆದರೆ ಇವಾಗ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಕ್ಕೆ ಹೋಗಬಾರ್ದು. ಯಾಕಂದ್ರೆ ಕಹಿ ಬಂದುಬಿಡ್ತಾವ್ರಿ. ಯಾಕಂದರೆ ನಿಂಬೆಹಣ್ಣು ಸರಿಯಾಗಿ ಇರೋದಿಲ್ಲ. ಮಳೆಗಾಲದಾಗ ಅಥವಾ ಚಳಿಗಾಲದಾಗ ಅಂದರೆ ಇನ್ನೊಂದು 2-3 ತಿಂಗಳು ಬಿಟ್ಟು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಿಬಿಟ್ರೆ ಬೆಸ್ಟ್ ಆಗ್ತಾವ್ರಿ. ಅಂದರೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಕ್ಕೆ ಏನೈತಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಚಲೋದು ರಸ ಇದ್ದಿದ್ದು ಇರಬೇಕು. ಆವಾಗನ ಉಪ್ಪಿನಕಾಯಿ ಟೇಸ್ಟ್ ಬರೋದ್ರಿ. ಈಗಿದ್ರೆ ನಾನಿದ್ರೆ ಸೌತೆಕಾಯಿ ಜ್ಯೂಸ್ ಮಾಡೋಕ್ಕೆ ಏನಿತ್ತಲ್ಲ ಸೌತೆಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಉಪ್ಪು ನಿಂಬೆಹಣ್ಣು ಹಾಕಿಬಿಟ್ಟು ರುಬ್ಕೊಂಡು ಸೋಸ್ಕೊಂಡ್ಬಿಟ್ಟು ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿ ಕುಡಿದ್ಬಿಟ್ರೆ ತಂಪಾಗುತ್ತೆ ನೋಡ್ರಿ. ನನಗೆ ಜಾಸ್ತಿ ಹೀಟ್ ಆದಾಗ ಯಾವುದಾದ್ರೂ ಒಂದು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಮತ್ತು ಹೊಟ್ಟೆ ಸರಿ ಇಲ್ಲಾರ್ದಾಗ ಡೈಜೆಷನ್ ಆಗ್ಲಾರ್ದಾಗ ಈ ಥರನೇ ಮಾಡ್ಕೊಂಡು ಕುಡಿಯೋದು ಒಳ್ಳೇದು ನೋಡ್ರಿ. ನನಗೆ ಮಾತ್ರ ಜಾಸ್ತಿ ಇಷ್ಟ ಆಗುತ್ತೆ. ನಾಷ್ಟ ಮಾಡೋಕ್ಕಿಂತ ಈ ಥರ ಹೆಲ್ದಿಯಾಗಿ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಆಯಿತು. ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ. ಬೇಕಾದ್ರೆ ಒಂದು ಅರ್ಧ ತಾಸು ಬಿಟ್ಟು ಮತ್ತೆ ನಾಷ್ಟ ಮಾಡ್ಬೋದು. ಅಂದರೆ ಜ್ಯೂಸ್ ಕುಡಿದ ತಕ್ಷಣ ನಾಷ್ಟ ಮಾಡೋಕೆ ಹೋಗಬಾರ್ದು. ಒಂದು ಅರ್ಧ ತಾಸಾದ್ರೂ ಬಿಡಬೇಕಾಗುತ್ತೆ ರೀ. ನನ್ನ ಮಗಳದ್ದು ನೋಡ್ರಿ ಅದನ್ನ ಹಂಗೆ ಹಾಕಿಬಿಟ್ರೆ ತಿನ್ನಂಗಿಲ್ಲ. ಇಷ್ಟಿಷ್ಟ ಮುರಿದು ಕೊಟ್ರೆ ತಿಂತೈತಿ ನಾಯಿ ಮರಿ ರೀ. ಹಾಗಾಗಿ ಅದನ್ನೇ ತಿನ್ಸ್ಕೊತ ಕೂತಿದ್ಲು. ಇವನಂತೂ ಸಿಕ್ಕಾಪಟ್ಟೆ ಕಾಡ್ತಾನೆ. ಒಟ್ಟೆ ಕೂಡೋದೇ ಇಲ್ಲ. ಒಳಗೆ ಬರೋದು ಮತ್ತು ಹೊರಗಡೆ ಸೌಂಡ್ ಮಾಡೋದು. ಅಂದರೆ ಗೇಟ್ ತೆಗಿಲಿಕ್ಕಂದ್ರೆ ಫುಲ್ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನು. ಗೇಟ್ ಹೊರಗೆ ಹಾಕಪ್ಲೇ ಇಲ್ಲ ರೀ. ಒಳಗೆ ಬಂದುಬಿಟ್ಟು ಕೂಡಕ್ಕೆ ಟ್ರೈ ಮಾಡ್ತಾನು. ಮತ್ತು ಬೈದ ತಕ್ಷಣ ಹೊರಗಡೆ ಬಾಗಿಲ ಹತ್ರ ಹೋಗಿ ಕುಂತಿರ್ತಾನು. ಅವನ ಹೆಸರು ಗುಂಡ ಅಂತ ಇಟ್ಟಿದ್ರಿ. ಈಗಿದ್ರೆ ನಾನು ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಅರ್ಬಿ ಎಲ್ಲ ತೊಳೆದು ಹಾಕಿದ್ದೆ ಆದರೆ ಅದನ್ನೇ ಒಣಗ್ಸಕ್ಕೆ ಹಾಕಾಕಂತೀನಿ ನೋಡ್ರಿ. ಮೋಡ ಆಗಿತ್ತು. ಹಾಗಾಗಿ ಮತ್ತೆ ಮಳೆ ಬಂದುಬಿಟ್ರೆ ಹೆಂಗೆ ಅಂತೇಳಿ ಹಂಗೆ ಇಟ್ಟಿದ್ದೆ. ಅಂದರೆ ಮತ್ತೆ ಹಾಕೋದು ಮತ್ತು ಮಳೆ ಬಂದ ತಕ್ಷಣ ತೆಗಿಯೋದು ಆ ಥರ ಆಗುತ್ತಂದ್ರಿ. ಮಳೆಯಾಗ ಅರ್ಬಿ ಎಲ್ಲ ತೊಳೆದ್ಬಿಟ್ರೆ ಸ್ಮೆಲ್ ಬರ್ತಾವೆ. ಅದಕ್ಕಾಗಿ ಹಾಕಕ್ಕೆ ಹೋಗಿತ್ತಿಲ್ಲರೆ ಹಂಗೆ ತೊಳೆದ್ಬಿಟ್ಟು ಇಟ್ಟಿದ್ದೆ. ಮತ್ತು ಲೇಟ್ ಆಗ್ಬಿಡ್ತಲ್ಲ ಮತ್ತು ಗಾಳಿಗಾದ್ರೂ ಆರ್ಕೊಂತಾವೆ. ಮತ್ತು ಮಳೆ ಬಂದರೆ ತೆಗ್ಯಾಕೆ ಬರುತ್ತೆ ಬಿಡು ಅಂತೇಳಿ ಒಣಗ್ಸಕ್ಕೆ ಹಾಕಾಕಂತೀನಿ ನೋಡ್ರಿ. ಅರ್ಬಿ ಸರಿಯಾಗಿ ಒಣಗ್ಲಿಕ್ಕಂದ್ರೆ ಮತ್ತು ಸ್ಮೆಲ್ ಬರ್ತಾವಲ್ಲ. ಬೆಳಗ್ಗಿನ ಒಂದು ತಾಸು ಅರ್ಬಿ ತೊಳೆಯೋದೇ ಕೆಲಸ ಆಗ್ಬಿಟ್ಟೈತಿ. ಅದ್ರಾಗ ನನಗೆ ಅರ್ಬಿ ತೊಳೆಯೋದಂದ್ರೆ ಸಿಕ್ಕಾಪಟ್ಟೆ ಬೋರಿಂಗ್ ಕೆಲಸ ರೀ. ಆದರೂ ಮಾಡಲೇಬೇಕಲ್ರಿ. ಬೆಳಗ್ಗಿನೇ ಅದನ್ನ ಕೆಲಸ ಮುಗಿಸ್ಬಿಟ್ರೆ ನಿವಾಂತ ಅಂತ ಅನ್ಸುತ್ತೆ ನನಗೆ. ಅರ್ಬಿ ತೊಳಿಲಿಕ್ಕಂದ್ರೆ ಯಾವಾಗ ತೊಳೆಯೋದಪ್ಪ ಅಂತ ಅನ್ನೋ ಟೆನ್ಷನ್ ಇರುತ್ತೆ. ಅದಕ್ಕಾಗಿ ಬೆಳಗ್ಗಿನೇ ಅರ್ಬಿ ಎಲ್ಲ ತೊಳೆದು ಹಾಕಿ ಅವನು ಒಣಗಕ್ಕೆ ಹಾಕಿಬಿಟ್ಟು ನಾಷ್ಟ ಮುಗಿಸಿ ಮೆಣಸಿನ್ಕಾಯಿ ಸೋಸಾಕಂತೀನಿ ನೋಡ್ರಿ. ಮಸಾಲೆ ಖಾರ ಮಾಡಿಸ್ಬೇಕಾಗೈತ್ರಿ. ಮಸಾಲೆ ಖಾರ ಮತ್ತು ಶೇಂಗಾದ ಹಿಂಡಿ ಎಲ್ಲನೂ ಖಾಲಿ ಆಗೈತಿ ಮಾಡಿಸಿದ್ದು. ಅದಕ್ಕಾಗಿ ಮತ್ತೆ ರೀಸ್ಟಾಕ್ ಮಾಡಬೇಕಾಗೈತಿ. ಇವಾಗಂತೂ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಖಾರ ಮಾಡಿಸೋದಾಗಲಿ ಶಾವಿಗೆ ಮಾಡಿಸೋದಾಗಲಿ ಹಪ್ಪಳ ಸಂಡ್ಗೆ ಮಾಡೋದಾಗಲಿ ದೊಡ್ಡ ಕೆಲಸನೇ ರೀ. ಯಾಕಂದರೆ ಬಿಸಿಲಿದ್ಬಿಟ್ರೆ
ಪಟ್ ಎಲ್ಲ ಕೆಲಸ ಮುಗಿದು ಬಿಡ್ತಾವೆ. ಆದರೆ ಬಿಸಿಲು ಇರ್ಲಿಕ್ಕಂದ್ರೆ ಯಾವ ಕೆಲಸನೂ ಪಟ್ ಆಗಂಗಿಲ್ಲ ನೋಡ್ರಿ. ಅಂದರೆ ಇವೆಲ್ಲ ಏನಂತಿಲ್ಲ ಬ್ಯಾಸ್ಗೆ ಒಳಗೆ ಮಾಡಬೇಕಿತ್ತು. ನಾನು ಲೇಟಾಗಿನೇ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ವರ್ಷ ಆದಷ್ಟು ಜಲ್ದಿನೇ ಜನವರಿ, ಫೆಬ್ರವರಿ ಒಳಗೆ ಸ್ಟಾರ್ಟ್ ಮಾಡಿಬಿಡ್ಬೇಕ್ರಿ. 2-3 ತಿಂಗಳ ಒಳಗಡೆ ಎಲ್ಲ ಕೆಲಸ ಕಂಪ್ಲೀಟ್ ಆಗ್ತಾವೆ. ಆದರೆ ಇವಾಗ ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ರೆ ಏನೈತಿಲ್ಲ ಯಾವ ಕೆಲಸನೂ ಸರಿ ಆಗಂಗಿಲ್ಲ. ಹಂಗೆ ನೋಡ್ರಿ ಮೆಣಸಿನ್ಕಾಯಿ ನಿನ್ನೆ ಎಷ್ಟು ಮಸ್ತಾಗಿ ಒಣಗಿದ್ದು ಮತ್ತು ಹಂಗೆ ತಂದಿಟ್ಟ ತಕ್ಷಣ ಮತ್ತೆ ಮೆತ್ತಗಾಗ್ಬಿಟ್ಟಾವು. ಸರಿಯಾಗಿ ಒಣಗ್ಲಿಕ್ಕಂದ್ರೆ ತುಂಬಾ ಸರಿಯಾಗಿ ಬರಂಗಿಲ್ಲ ರೀ, ಅಂದ್ರೆ ಮುರಿಯಂಗಿಲ್ಲ ಅವು. ಅದಕ್ಕಾಗಿ ಈಗಿದ್ರೆ ಮೆಣಸಿನ್ಕಾಯಿ ಎಲ್ಲ ಸೋಸ್ಬಿಟ್ಟು ನೆಕ್ಸ್ಟ್ ಕೆಲಸ ಅಂದರೆ ಇನ್ನೊಂದು ಸ್ವಲ್ಪ ಇದ್ದು ಮತ್ತು ಟೈಮ್ ಆಗಿತ್ತು ಅಂಥೇಳಿ ಅಡುಗೆ ಮಾಡಾಕಂತೀನಿ ನೋಡ್ರಿ. ಕರೆಕ್ಟ್ ಟೈಮ್ಗೆ ಊಟಕ್ಕಂತೂ ಬೇಕಲ್ಲ, ಮತ್ತು ಅದನ್ನಲ್ಲೇ ಇಡೋದು, ಅಡುಗೆ ಮಾಡೋದು, ಊಟ ಮಾಡೋದು, ಮತ್ತು ಅದನ್ನೇ ಕೆಲಸ ಮಾಡೋದು ಆ ಥರ ಆಗುತ್ತೆ. ಕೆಲವೊಬ್ಬರಿಗೆ ಏನಕ್ಕ ಮೆಸೇಜ್ಗೆ ರಿಪ್ಲೈ ಕೊಡಲ್ಲ ಅಂತ ಅನ್ಸಾಕತ್ತಿರ್ಬೇಕು. ನನಗೆ ಟೈಮ್ ಇದ್ದಾಗ ಒಂದೊಂದು ಸಲ ರಾತ್ರಿ ಎದ್ಬಿಟ್ಟಾದ್ರೂ ಕಮೆಂಟ್ ರಿಪ್ಲೈ ಮಾಡಿರ್ತೀನಿ ರೀ. ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ರೀ. ಈಗಿದ್ರೆ ಚಪಾತಿ ಮತ್ತು ಪಲ್ಯ, ಮಾವಿನ ಹಣ್ಣಿನ ಸೀಕರ್ಣಿ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಮೆಣಸಿನ್ಕಾಯಿ ತರೋಣಂತ ಮಾರ್ಕೆಟ್ಗೆ ಹೊಂಟಿದ್ದೀನಿ ನೋಡ್ರಿ. ಅಂದರೆ ಫುಲ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಬೇಕಾಗಿತ್ತು ನಮ್ಮ ಸಬ್ಸ್ಕ್ರೈಬರ್ಗೆ. ಆರ್ಡ್ರ್ ಹಾಕಿದ್ರು, ಅದಕ್ಕಾಗಿ ಅದನ್ನೇ ರೆಡಿ ಮಾಡೋಣಂತ ಹೋಗಿ 1-2 kg ಮೆಣಸಿನ್ಕಾಯಿ ತಂದೆ ನೋಡ್ರಿ. ಈ ಮೆಣಸಿನ್ಕಾಯಿ ರೇಟ್ ಕೇಳಿಬಿಟ್ರಂತೂ ತಲೆ ತಿರುಗುತ್ತೆ ನೋಡ್ರಿ. 500 ರೂಪಾಯಿ kg ಬ್ಯಾಡಗಿ ಮೆಣಸಿನ್ಕಾಯಿ ರೀ. ಇದು ಫುಲ್ ಕಲರ್ ಇರುತ್ತೆ, ಖಾರ ಇರೋಂಗಿಲ್ಲ ರೀ. ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತಲ್ಲ ರೀ. ಒಬ್ಬೊಬ್ರಿಗೆ ಖಾರ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಸಪ್ಪಗೆ ಇಷ್ಟ ಆಗುತ್ತೆ. ಅಂದರೆ ಕಲರ್ ಆಗಿರ್ಬೇಕಂತ ಆ ಥರ ಎಲ್ಲ ಇಷ್ಟಪಡ್ತಾರಲ್ಲ. ಇದು ಮಾತ್ರ ಖಾರ ಇರೋಂಗಿಲ್ಲ ರೀ, ಫುಲ್ ಕಲರ್ ಬಂದಿರ್ತೈತಿ. ಹಿಂಡಿ ಮಾಡೋಕ್ಕಾಗಲಿ ಮತ್ತು ಯಾವುದಾದ್ರೂ ಗ್ರೇವಿ ಮಾಡೋಕ್ಕಾಗಲಿ ಯೂಸ್ ಮಾಡ್ಬೋದು. ಆದರೆ ಈ ಮೆಣಸಿನ್ಕಾಯಿ ರೇಟ್ ಅಂತೂ ಎಲ್ಲ ಮೆಣಸಿನ್ಕಾಯಿಗಿಂತ ಜಾಸ್ತಿ ರೀ. ಒಂದೊಂದು ಕಡೆ ಇನ್ನೂ ಜಾಸ್ತಿನೇ ಐತ್ರಿ. ನಮ್ಮ ಬಿಜಾಪುರ ಒಳಗೆ 500 ರೂಪಾಯಿ kg ಕೊಟ್ಟಾರು. ಅದ್ರಾಗ ಮೊನ್ನೆ ನಮ್ಮ ತಂಗಿ ಸಾಂಗ್ಲಿಯಿಂದ ಫೋನ್ ಹಚ್ಚಿದ್ಲು, 600 ರೂಪಾಯಿ kg ಮೆಣಸಿನ್ಕಾಯಿನೇ ಐತಂತ್ರಿ. ಅದನ್ನ ತಂದು ವಾಶ್ ಮಾಡಿ ಸೋಸಿ ನಾವು ವೇಟ್ ಮಾಡಿಬಿಟ್ರೆ 2 kg ಇದ್ದಿದ್ದು 1.5 kg ಅಷ್ಟೇ ಆಗುತ್ತೆ ರೀ. ತುಂಬ ಎಲ್ಲ ತೆಗೆದ್ಬಿಟ್ಟು ಅದನ್ನ ಚಲೋತ್ನಾಗ ಒಣಗಿಸ್ಬಿಟ್ಟೇ ನಾವು ಪುಡಿ ಮಾಡಿಸ್ಬೇಕಾಗುತ್ತೆ. ಅಂದರೆ ಕುಟ್ಟಿ ಪುಡಿ ಮಾಡೋದಕ್ಕೂ ಸ್ವಲ್ಪ ಜಾಸ್ತಿ ಟೈಮ್ನೂ ಬೇಕಾಗುತ್ತಲ್ರಿ. ಮಸಾಲೆ ಖಾರ ಮಾಡೋಕೆ ಏನಿತ್ತಲ್ರಿ 3 ರೀತಿ ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿಬಿಟ್ಟು ಖಾರನ ಮಾಡಿಸೋದು. ಆದರೆ ಇವರು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಕೇಳಿದ್ರಲ್ಲ, ಅದಕ್ಕಾಗಿ ಅಂದರೆ ಖಾರದ ಪುಡಿ ಕೇಳಿದರು. ಅದನ್ನೇ ಮಾಡಿಸಿ ಕೊಡೋಣ ಅಂತ ಹೇಳಿ ಅಮೌಂಟ್ ಹಾಕ್ಬಿಟ್ಟಿದ್ರೆ ಮತ್ತಿನ್ನು ನಾನು ನಾಳೆ ಊರಿಗೆ ಹೋಗೋಕ್ಕಿದ್ದೀನಿ. ಮತ್ತು ಆ ಕೆಲಸ ಆಗಂಗಿಲ್ಲ ರೀ. ಅದಕ್ಕಾಗಿ ತೊಳೆದ್ಬಿಟ್ಟು ಈ ಥರ ಆಯಿತು. ಒಣಗ್ತಾವೆ ಬಂದ ಕೂಡಲೇ ಎಲ್ಲ ತುಂಬ ತೆಗೆದು ಖಾರ ಮಾಡ್ಸೋಕೆ ಬರುತ್ತಂತೆ. ಇವತ್ತನ ಹೋಗಿಬಿಟ್ಟು ಮೆಣಸಿನ್ಕಾಯಿ ಅದು ಲೇಟ್ ಆಗಿಬಿಟ್ಟಿತ್ತು ರೀ, 3 ಗಂಟೆ ಆಗಿತ್ತು. ಮತ್ತು ಹೋಗಿ ಮೆಣಸಿನ್ಕಾಯಿ ತಂದು ತೊಳೆದು ಇಡಾಕಂತೀನಿ ನೋಡ್ರಿ. ಮತ್ತು ಬಂದಮೇಲೆ ತೊಳೆದು ಒಣಗ್ಸೋಕೆ ಸ್ವಲ್ಪ ಲೇಟ್ ಆಗೋದಲ್ಲ. ಹಾಗಾಗಿ ಅವರಿಗೆ ಸೋಮವಾರ ಕೊಟ್ಟನಂತ ಹೇಳಿದ್ದೀನಿ. ನಾಳೆ ನಾನು ಗುರುವಾರ ಊರಿಗೆ ಹೋಗ್ಬಿಟ್ರೆ ಶನಿವಾರ ಬರೋದಾಗುತ್ತಲ್ರಿ. ಹಾಗಾಗಿ ಮತ್ತೆ ಬಂದು ತೊಳೆದಾಕಿ ಒಣಗ್ಸೋಕೆ ಲೇಟ್ ಆಗುತ್ತಂತೆ. ಅದಕ್ಕೆ ಈಗ ತಂದುಬಿಟ್ಟು ಪಟ್ಟಂತ ಹಂಗೆ ತೊಳೆದ್ಬಿಟ್ಟು, ಇನ್ನೂ ಬಿಸಿಲಿತ್ತು, ಸ್ವಲ್ಪ ಬಿಸಿಲು ಬಿದ್ದಿತ್ತು, ಸ್ವಲ್ಪ ಆರ್ತಾವಂತ ತೊಳೆದ್ಬಿಟ್ಟು ಇಡಾಕಂತೀನಿ ನೋಡ್ರಿ. ಅಂದರೆ ನಾನು ತಂದು ತೊಳೆದು ಒಣಗಿಸಿ ಅದನ್ನ ಸೋಸಿ ಖಾರದ ಪುಡಿ ಮಾಡೋಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಅವರು ಆರ್ಡ್ರ್ ಕೊಟ್ಟಿದ್ರಲ್ಲ, ಅದಕ್ಕಾಗಿ ಮತ್ತು ಅಮೌಂಟ್ನೂ ಹಾಕಿಬಿಟ್ಟಿದ್ರು. ಇವಾಗನ ಹೋಗಿ ತಂದು ತೊಳೆದು ಬಿಸಿಲಿಗೆ ಹಾಕೋಕೆ ನಮ್ಮ ಮನೆಯವ್ರ ಕೈಯಾಗ ಕೊಟ್ಟೆ ರೀ. ನಾನಂತೂ ಬೆಳಗ್ಗೆಯಿಂದ ಒಂದು 3-4 ಸಲ ಹತ್ತೋದು ಇಳಿಯೋದು ಮಾಡಿದ್ದೀನಿ. ಕಾಲು ನೋಸೋಕೆ ಸ್ಟಾರ್ಟ್ ಆಗಿಬಿಟ್ಟವು. ಹಾಗಾದ್ರೆ ಯಾವ ಥರ ಕೆಳಗಡೆ ಡಸ್ಟ್ ಇರುತ್ತೆ ಮತ್ತು ಸಣ್ಣಗೆ ಮಣ್ಣು ಇರುತ್ತಲ್ರಿ. ಹಾಗಾಗಿ ತೊಳೆಯೋದು ಕೆಲವೊಬ್ರು ಯಾಕ್ರಿ ತೊಳಿತೀರಿ ಅಂತ ಕೇಳ್ತೀರಿ. ಆದರೆ ನನಗೆ ಮಾತ್ರ ಈ ಥರ ತೊಳೆದ್ಬಿಟ್ಟು ಒಣಗಿಸಿ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ರೀ. ಅದಕ್ಕಾಗಿ ಮೆಣಸಿನ್ಕಾಯಿ ತಂದು ತೊಳೆದ್ಬಿಟ್ಟು ನಮ್ಮ ಮನೆಯವರು ಮೇಲೆ ಬಿಸಿಲಿಗೆ ಒಯ್ದು ಹಾಕಿ ಬಂದರು. ನಾನಿದ್ರೆ ಮತ್ತೆ ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನಾಳೆ ಬೆಳಗ್ಗೆನೇ ನಾವು ಊರಿಗೆ ಹೋಗ್ಬೇಕಾಗೈತಿ. ಅದಕ್ಕಾಗಿ ಇವಾಗನೇ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಕೊರಿಯರ್ ಆಫೀಸ್ಗೆ ಮತ್ತು ಬಸ್ಸಿಗೆ ಇಡೋದೈತ್ರಿ. 4 kg ಹಪ್ಪಳ, 2 kg ಸಂಡ್ಗೆ. ಹಾಗಾಗಿ ಹಪ್ಪಳನ ಪ್ಯಾಕ್ ಮಾಡಾಕತ್ತಿದ್ದು 4 ದಿವಸದಿಂದ ಬರೀ ಹಪ್ಪಳ ಮಾಡೋದನ್ನ ಕೆಲಸ ಆಗ್ಬಿಟ್ಟಿತ್ತು. ಮುಂಚಿನಿಂದ ಸೋಸಾಕತ್ತಿದ್ದೆ ರೀ. ಮೆಣಸಿನ್ಕಾಯಿ ಇನ್ನೂ ಮುಗ್ದೇ ಐತಿಲ್ಲ. ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೇಳಿ ಮೆಣಸಿನ್ಕಾಯಿ ತುಂಬ ತೆಗ್ಯಾಕತ್ತಿದ್ರು. ಅಂದ್ರೆ ಇನ್ನೊಂದು ಸ್ವಲ್ಪ ಇದ್ದು ರೀ, ಅವನು ಅಷ್ಟೇ ಮುಗಿಸ್ಬಿಟ್ಟೇ ಕ್ಲೀನ್ ಮಾಡ್ಬೇಕಂತೇಳಿ ನಾನು ಅಂದ್ಕೊಂಡು ಬಿಟ್ಟಿದ್ದೆ ರೀ. ಈಗ ಫೈನಲಿ ಮೆಣಸಿನ್ಕಾಯಿ ಎಲ್ಲ ತುಂಬ ತೆಗೆದು ಚೀಲ್ಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ. ಎಷ್ಟೊಕ್ಕನೆ ವೇಸ್ಟ್ ಬಂದೈತಿ. ಮಿನಿಮಮ್ 1 kg ಅಷ್ಟು ವೇಸ್ಟೇನ ಬರುತ್ತೆ ರೀ. ಅಂದರೆ ಮೆಣಸಿನ್ಕಾಯಿ ಹಾಳಾಗಿದ್ದಾಗಲಿ ಮತ್ತು ಅದ್ರ ತುಂಬ ಆಗಲಿ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಚಾಗಿ ಕುಡಿದ್ರೆ ಆಯ್ತು ಅಂಥೇಳಿ ನಾನಿದ್ರೆ ಚಹಾ ಮಾಡೋಂತ ಅಂದ್ಕೊಂಡ್ರೆ ನನ್ನ ಮಗಳದ್ದು ಕೆಲಸ ನೋಡ್ರಿ ಏನು ಸ್ಟಾರ್ಟ್ ಆಗೈತಿ. ಮೊನ್ನೆ ರವಿವಾರ ದಿವಸ ಇದು ಹಲಸಿನ ಹಣ್ಣು ಅಂತೇಳಿ ತಂದಿದ್ದು.
ಆದ್ರೆ ಅದು ಹಣ್ಣಾಗಂಗೆ ಕಾಣಿಸಂಗಿಲ್ಲ ರೀ, ಯಾಕಂದ್ರೆ ಸ್ವಲ್ಪ ಮೆತ್ತಗಾಗಿತ್ತು. ಒಳಗಡೆ ನೋಡಿಬಿಟ್ರೆ ಏನೋ ಹಣ್ಣಾಗಲಿ ಮತ್ತು ಸ್ಮೆಲ್ ಆಗಲಿ ಏನೂ ಬರಲಾಗಿತ್ತು. ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ, ನಾನು ಫಸ್ಟ್ ಟೈಮ್ ತಂದಿದ್ದು. ನನ್ನ ಮಗಳು ಇದ್ರೆ ಭಾಳ ದಿವಸದಿಂದ ಕೇಳಾಕತ್ತಿದ್ಲು, ಹಲಸಿನ ಹಣ್ಣು ತೊಗೊಂಬರ್ರಿ, ಹಲಸಿನಕಾಯಿ ತೊಗೊಂಬರ್ರಿ ಅಂತ ಹೇಳಿ. ಅಂದರೆ ಹಲಸಿನ ಹಣ್ಣು ತಿನ್ನೋಕೆ ಇಷ್ಟ, ಹಲಸಿನಕಾಯಿಯಿಂದ ತನು ಇದ್ರೆ ಬಿರಿಯಾನಿ ಮಾಡ್ತೀನಿ ಮಮ್ಮಿ ತೊಗೊಂಡು ಬರ್ರಿ ಅಂತೇಳಿ ಕೇಳಾಕತ್ತಿದ್ಲು. ಅಂದರೆ ವೆಜಿಟೇರಿಯನ್ಗೆ ಬೆಸ್ಟ್ ಇದು ಬಿರಿಯಾನಿ ಆಗುತ್ತೆ ಅಂತೇಳಿ ಕೆಲವೊಂದು ರೀಲ್ ಒಳಗೆ ತನು ನೋಡಿದ್ಲ, ಹಾಗಾಗಿ ತೊಗೊಂಡು ಬರ್ರಿ ಮಮ್ಮಿ ಅಂತೇಳಿ ಕೇಳಾಕತ್ತಿದ್ಲು. ನಾನಿದ್ರೆ ಹಣ್ಣು ಅಂತೇಳಿ ಅಂದ್ಕೊಂಡು ತಂದಿದ್ದು, ಬಟ್ ಅದು ಹಣ್ಣು ಆಗಲೇ ಇಲ್ಲ ರೀ. ಅಂದರೆ ಒಂದು 3-4 ದಿವಸ ಆಯಿತು, ಇನ್ನೂ ಜಾಸ್ತಿ ದಿವಸ ಇಡಬೇಕಂತ ಅನಿಸುತ್ತೆ. ಬಟ್ ನನ್ನ ಮಗಳಿಗೆ ಅದು ಪೇಷನ್ಸ್ ಇದ್ದಿದ್ದಿಲ್ಲ ರೀ. ಫಸ್ಟ್ ಅದನ್ನ ಕಟ್ ಮಾಡಿಬಿಟ್ಟು ನೋಡಬೇಕು, ಮತ್ತು ಇಲ್ಲಾಂದ್ರೆ ಬಿರಿಯಾನಿ ಮಾಡಬೇಕು. ಹಣ್ಣಾಗಿದ್ರೆ ಹಂಗೆ ತಿನ್ನೋಣ, ಇಲ್ಲಾಂದ್ರೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಕಟ್ ಮಾಡಿದ್ಲು ಸಿಕ್ಕಾಪಟ್ಟೆ ಎಫೆಕ್ಟ್ ಹಾಕಿದ್ಲು. ಬಟ್ ಅದು ಕಟ್ ಆಗಲ್ಲಾಗಿತ್ತು ರೀ, ಯಾಕಂದರೆ ಜಾಸ್ತಿ ಬಿರುಸಿರುತ್ತೆ ನಮ್ಮ ಮನೆಯೊಳಗಿನ ಚಾಕು, ಅದಕ್ಕೆ ಏನೂ ಯೂಸ್ ಆಗಂಗಿಲ್ಲ ನೋಡಿರಿ. ಇದಕ್ಕೆಲ್ಲ ಕಟ್ ಮಾಡೋಕ್ಕೇನಿಲ್ಲ, ದೊಡ್ಡ ದೊಡ್ಡ ಚಾಕು ಬೇಕು, ಇಲ್ಲಾಂದರೆ ಕೊಡ್ಲಿಯಿಂದ ಕಟ್ ಮಾಡಿಬಿಟ್ಟೇ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಅದು ಜಾಸ್ತಿ ಗಟ್ಟಿ ಇರುತ್ತೆ. ನಮ್ಮ ಮನೆಯವರಿದ್ರೆ ಇದೇನಿದು ಎಲ್ಲ ಹಿಂಗಾಗೈತಿ ಅಂದರೆ ಅವರು ಫಸ್ಟ್ ಟೈಮ್ ನೋಡಾಕತ್ತಿದ್ದು, ಯಾವಾಗೂ ಕಟ್ನೂ ಮಾಡಿಲ್ಲ, ಯಾವಾಗೂ ತಿಂದಿಲ್ಲ ರೀ. ಹಾಗಾಗಿ ಅಂದರೆ ನಾವೆಲ್ಲ ರೀಲ್ ಒಳಗೆ ನೋಡಿರ್ತೀವಿ, ಅವರು ನೋಡಂಗಿಲ್ಲ ಮತ್ತು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ರೀ. ಹಂಗಾಗಿ ಇದೇನಿದು ಹಿಂಗಾಗಿತ್ತು, ಏನು ಮಾಡಕ್ಕೆ ಇದನ್ನ ಅಂತೇಳಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ನನಗೆ ಈ ಥರ ಎಲ್ಲ ಬೇಕು ಪಾಪ ಇದು ಒಳಗಿಂದು, ನಾನು ಅದನ್ನ ಬಿರಿಯಾನಿ ಮಾಡ್ತೀನಿ ಅಂತೇಳಿ ಹೇಳಾಕತ್ತಿದ್ಲು. ಅವರು ಸ್ವಲ್ಪ ಕಟ್ ಮಾಡಿದ್ರು, ಕಟ್ ಆಗಲಿಲ್ಲ. ಮತ್ತು ನಾನು ಕುಕ್ಕರ್ ಒಳಗೆ ಹಂಗೆ ಕುದಿಸ್ಬಿಟ್ಟು ಆಮೇಲೆ ಕಟ್ ಮಾಡಮ್ಮ ಈಜಿಯಾಗಿ ಆಗುತ್ತಂತ ಅನ್ನಕತ್ತಿದ್ದೆ ರೀ. ಅಂದ್ರೆ ನಾನು ಒಂದು ರೀಲ್ ಒಳಗೆ ನೋಡಿದ್ದು, ಅದೇ ಥರ ಮಾಡಿದ್ಲು. ಟೇಸ್ಟ್ ಚಲೋ ಆಗಿತ್ತು, ಬಿರಿಯಾನಿ ಮಾಡಾಕತ್ತಿದ್ಲು. ನಾನು ತನಗಿದ್ರೆ ಅದನ್ನೆಲ್ಲ ಹೇಳಿಬಿಟ್ಟು ಚಹಾ ಮಾಡಿಕೊಂಡು ಮಸ್ತಾಗಿ ಒಂದು ಕಪ್ ಚಹಾ ಕುಡಿದ್ಬಿಟ್ಟು ಇವಾಗಿದ್ರೆ ತನು ಬಿರಿಯಾನಿ ರೆಡಿ ಮಾಡಿದ್ಲು ನೋಡಿರಿ. ಆ್ಯಕ್ಚುಲಿ ಅದು ಏನೈತಲ್ಲ, ಹಲಸಿನಕಾಯಿ ಇನ್ನೂ ಸ್ವಲ್ಪ ಚಲೋತ್ನಾಗೆ ಫ್ರೈ ಮಾಡಬೇಕಿತ್ತು. ತನೂ ಫಸ್ಟ್ ಟೈಮ್ ಮಾಡಿದ್ದು, ಪರವಾಗಿಲ್ಲ, ಓಕೆ ಆಗಿತ್ತು. ಬಟ್ ನಮ್ಗೆ ಅಷ್ಟೊಂದು ತಿನ್ನೋಕೆ ಇಷ್ಟ ಆಗಲಿಲ್ಲ ರೀ. ಅದು ಎಲ್ಲ ಹಲಸಿನಕಾಯಿ ಏನಿರುತ್ತಲ್ಲ, ಸ್ವಲ್ಪ ಜಿಗಿಟ್ ಆಗಿಬಿಟ್ಟು ತಿನ್ನೋಕೆ ಹೋದರೆ ಅದು ಗಂಟ್ಲೊಳಗೆ ಹೋಗಲ್ಲಾಗಿತ್ತು, ಆ ಥರ ಆಗಿಬಿಟ್ಟಿತ್ತು. ಇನ್ನು ಪಲಾವ್ ಮಾಡಿದ್ರೆ ಬೆಸ್ಟ್ ಇತ್ತು ಅನ್ಸುತ್ತೆ ರೀ. ಅಂದರೆ ಸಣ್ಣಗೆ ಪೀಸ್ ಕಟ್ ಮಾಡಿಬಿಟ್ಟು ಆಮೇಲೆ ಪಲಾವ್ ಥರ ಮಾಡಿಬಿಟ್ರೆ ಒಳ್ಳೇದಾಗ್ತಿತ್ತು ಅಂತ ಅನ್ಸಾಕತ್ತಿತ್ತು ರೀ ನನಗೆ ರೀ. ತನೂ ಫಸ್ಟ್ ಟೈಮ್ ಟ್ರೈ ಮಾಡಿರಲಿಲ್ಲ, ಓಕೆ ಆಗಿತ್ತು. ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಚೂಡ ಮತ್ತು ಸಾಬುದಾನಿ ಚೂಡ ರೆಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಾಕಂತಿದ್ದೆ ರೀ. ನಾನು ರೆಡಿ ಮಾಡೋ ಮುಂದಾಗ ಫೋನ್ ಬಂದುಬಿಡ್ತಾ. ಅದೇ ವಿಚಾರ ಒಳಗೆ ಅಂದರೆ ಅದೇ ಮಾತಾಡ್ಕೊತ ಅದಕ್ಕೆ ಕರ್ಬೇವು ಸೊಪ್ಪನ್ನ ಹಾಕೋದು ಮರೆತು ಬಿಟ್ಟೆ ನೋಡಿರಿ. ಹಿಂಗೆ ಆಗುತ್ತೆ ಫೋನ್ ಬಂದಾಗ. ಈಗಿದ್ರೆ ಫೈನಲಿ ಚೂಡ ಮತ್ತು ಸಾಬುದಾನಿ ಚೂಡನ ರೆಡಿ ಮಾಡಿದ್ದೀನಿ ನೋಡಿರಿ. ಅಂದರೆ ಹೊರಗಡೆ ಹೋಗೋ ಮುಂದಾಗ ಮನೆಯೊಳಗಿಂದ ಏನಾದರೂ ಸ್ವಲ್ಪ ತಿನ್ನಕ್ಕೆ ಇಟ್ಬಿಟ್ರೆ ಬೆಸ್ಟ್ ರೀ. ಹೊರಗಡೆ ತಿನ್ನೋಕ್ಕಿಂತ ನಾಳೆ ಬೆಳಿಗ್ಗೆ ಬುತ್ತಿ ಮಾಡ್ಕೊತೀನಿ. ಆದರೆ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂತೇಳಿ ಚೂಡ ಮತ್ತು ಸಾಬುದಾನಿ ಚೂಡ ರೆಡಿ ಮಾಡಿದೆ ನೋಡಿರಿ. ನನಗೆ ಮಾತ್ರ ಎಲ್ಲರ ಹೊರಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಸ್ವಲ್ಪ ತಿನ್ನಕ್ಕೆ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನ್ಸುತ್ತೆ ರೀ. ರೆಡಿ ಮಾಡಿ ಮನೆಗೂ ಸ್ವಲ್ಪ ಟೇಸ್ಟ್ ನೋಡಪ್ಪಿ ಅಂತೇಳಿ ಕೊಟ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ. ನಿನ್ನೆ ತಲೆಗೆ ಮೆಹಂದಿ ಹಚ್ಕೊಂಡಿದ್ದಲ್ಲ, ಹಾಗಾಗಿ ಇವತ್ತು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆ ಶಾಂಪು ಹಾಕಿ ವಾಶ್ ಮಾಡಿದ್ರಾಯ್ತು. ಸ್ವಲ್ಪ ಕೂದಲೂ ಮೆತ್ತಗೆ ಆಗ್ತವ್ರು ಮತ್ತು ಫ್ರೆಶ್ ಅನಿಸುತ್ತೆ. ಹಂಗೆ ನಾವು ಮೆಹಂದಿ ಹಚ್ಕೊಂಡು ಬಿಟ್ಟಾಗೇನಿತ್ತಲ್ಲ, ಫುಲ್ ರಫ್ ಆಗಿಬಿಟ್ಟು ಕೂದಲು ಅದು ಹಿಕ್ಕು ಹೋದರೆ ಜಾಸ್ತಿ ಕೂದಲ ಕಟ್ ಆಗ್ತಾವೆ. ಅದಕ್ಕಾಗಿ ನಾವು ಮೆಹಂದಿ ಹಚ್ಕೊಂಡಾಗ ಅಂದರೆ ಹಚ್ಕೊಂಡು ಹಂಗೆ ವಾಶ್ ಮಾಡಿರ್ತೀವಿ. ಆದರೆ ಶಾಂಪು ಹಾಕಿರಲ್ಲ, ಅವಾಗೇನು ಮಾಡಬೇಕಂದ್ರೆ ಒಂದು ದಿವಸ ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು ಶಾಂಪು ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಕೂದಲ ಮೆತ್ತಗೆ ಆಗ್ತಾವೆ ನೋಡಿ. ನಾಳೆ ಬೆಳಗ್ಗೆನೇ ತನು ಮತ್ತು ನಾನು ನಮ್ಮ ಮನೆಯವರು ಊರಿಗೆ ಹೊಂಟೀವಿ ರೀ. ಭಾಳ ದಿವಸದಿಂದ ಅನ್ಕೊತಾ ಇದ್ದೆ, ಹಾಗಾಗಿ ಫೈನಲಿ ನಾಳೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ ನೋಡಿರಿ. ನಿಮಗೂ ಶನಿವಾರ ಅಥವಾ ರವಿವಾರ ಸ್ಪೆಷಲ್ ಲಾಗ್ ಬರುತ್ತೆ ರೀ. ಶುಕ್ರವಾರ ಮತ್ತು ಶನಿವಾರ ಲಾಗ್ ಹಾಕೋದು ಸ್ವಲ್ಪ ಡೌಟ್, ಯಾಕಂದರೆ ಹೊರಗಡೆ ಹೋದಾಗೇನಿತ್ತಲ್ಲ ಎಡಿಟ್ ಮಾಡೋದಾಗಲಿ ಮತ್ತು ವಾಯ್ಸ್ ಓವರ್ ಕೊಡೋದಾಗಲಿ ಆಗಂಗಿಲ್ಲ ರೀ. ಹಾಗಾಗಿ ಇವತ್ತಿನ ಲಾಗ್ನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಥ್ಯಾಂಕ್ ಯು ರೀ, ಬಾಯ್ ರೀ.